ಟಿಪ್ಪು ಸುಲ್ತಾನ ಎಂಥ ಸಹಿಷ್ಣು ಅಂತ ಹೇಳಿದ್ರೆ, ಈ ಕಡೆಯಿಂದ ನಮಾಜ್ ಅವನ ಕಿವಿಗೆ ಬೀಳ್ತಾ ಇತ್ತು ಶ್ರೀರಂಗಪಟ್ಟಣದ ಕೋಟೆ ಒಳಗಡೆ, ಆ ಕಡೆಯಿಂದ ರಂಗನಾಥ ಸ್ವಾಮಿಯ ಸುಪ್ರಭಾತನೂ ಘಂಟಾನಾದನೂ ಕೇಳ್ತಾ ಇದ್ದ. ಆತನ ಕತ್ತಿ ಮೇಲೆ ಇದೆ ಏನಂತ ಅಂದರೆ, ಇಸ್ಲಾಂನ ಸ್ಥಾಪನೆ ಮಾಡೋದಕ್ಕೋಸ್ಕರ ಕೊನೆ ಕಾಫಿರನ ಇರೋವರೆಗೂ ಕೂಡ ನಾನು ಈ ಕತ್ತಿಯನ್ನು ಕಾಫಿರರ ಮೇಲೆ ಚಲಾವಣೆ ಮಾಡ್ತೀನಿ ಅಂತ ಹೇಳುವಂಥ ವಿಷಯ ಅದರಲ್ಲಿ ಅಡಗಿದೆ. ಆ ದೇವಟ್ಟಿ ಪರಂಬು ಜಾಗಕ್ಕೆ ಕೊಡವರನ್ನೆಲ್ಲ ಕರೆಸ್ತಾನೆ. ಅಲ್ಲಿ ಸರಿಸುಮಾರು 70,000 ಜನರ ಮಾರಣವನ್ನು ಮಾಡಿದಂಥ ರಕ್ತಪಿಪಾಸು ಟಿಪ್ಪು ಸುಲ್ತಾನ್ ಅಂತ ಹೇಳುವ ಧೈರ್ಯ ಈ ಎಚ್ ಸಿ ಮಹದೇವಪ್ಪನವರಿಗೆ ಇಲ್ಲವಾಗಿರ್ತಕ್ಕಂಥದ್ದು. ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ, ಮಹದೇವಪ್ಪನವರೇ, ಟಿಪ್ಪುವಿನ ಈ ಸೇವಾರ್ಥಗಳ ಬಗ್ಗೆನೂ ಧೈರ್ಯ ಇದ್ದರೆ ಜನಗಳ ಮುಂದೆ ಹೇಳ್ರಿ ನೀವು ಅನ್ನುವಂಥ ವಿಷಯನ ನಾನಿವತ್ತು ನಿಮ್ಮ ಮುಂದೆ ಇಡಲಿಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಇತ್ತೀಚೆಗೆ ಒಂದು ವಿವಾದ ಏರ್ಪಟ್ಟಿತ್ತು. ಅದೇನು ಅಂತ ಹೇಳಿದ್ರೆ, ಕನ್ನಂಬಾಡಿ ಕಟ್ಟೆಗೆ ಅಡಿಗಲ್ಲು ಹಾಕಿದ್ದು ಮಹಾನ್ ಟಿಪ್ಪು ಸುಲ್ತಾನು, ಮೈಸೂರಲ್ಲಿ ಟಿಪ್ಪು ಸುಲ್ತಾನ್ ಅಂತ ಮಹದೇವಪ್ಪನವರು ಅಳುವತ್ಕೊಳ್ತಾ ಇದ್ದರು. ಈ ನಮ್ಮ ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರ ಒಂದು ಪುಣ್ಯ ಸ್ಮರಣೆಯಲ್ಲಿ ಅವರು ಈ ರೀತಿಯಾದ ಆಣಿಮುತ್ತುಗಳನ್ನು ನಮ್ಮೆಲ್ಲರ ಮುಂದೆ ಉದುರಿಸಿದರು. ಆದರೆ ನಾನಿವತ್ತು ಆ ಅಣೆಕಟ್ಟಿನ ವಿಷಯದ ಬಗ್ಗೆ ಹೋಗೋದೇ ಇಲ್ಲ. ನನಗೆ ಆ ವಿಷಯ ಬೇಡದೇ ಇರೋವಂಥ ವಿಷಯ. ಯಾಕೆ ಅಂದರೆ, ಒಂದು ಹಸಿಗೂಸಿಗೂ ಸಹ ಗೊತ್ತು ಮಹಾರಾಜರು ಮೈಸೂರಿನ ಅಣೆಕಟ್ಟೆಯನ್ನು KRS ಅಣೆಕಟ್ಟನ್ನು ಕಟ್ಟಿದ್ದು ಅಂತ. ಹಾಗಾಗಿ ನಾನು ಆ ವಿಷಯಕ್ಕೆ ಹೋಗೋದೇ ಇಲ್ಲ. ಆದರೆ ಈ ಕಾಂಗ್ರೆಸ್ಸಿಗರು ಯಾವ ರೀತಿಯಾದಂಥ ಎಡಚರರು ಸೃಷ್ಟಿ ಮಾಡಿದ ಇತಿಹಾಸವನ್ನು ಜನರಿಗೆ ಬೋಧನೆ ಮಾಡಿ ಮೈಸೂರಿನ ಮೈಸೂರಿನ ಹೆಬ್ಬುಲಿ ಟಿಪ್ಪು ಸುಲ್ತಾನ್ ಅಂತ ಬಿಂಬಿಸಿದ್ರು ಅನ್ನೋಂಥ ವಿಷಯಗಳ ಬಗ್ಗೆ ಮಾತ್ರ ಇವ್ರಿಗೆ ಎಲ್ಲೂ ಜನಗಳಿಗೆ ನಿಜಾಂಶನ ತಿಳಿಸೋವಂಥ ಧೈರ್ಯನ ಇವ್ರು ಮಾಡೋದೇ ಇಲ್ಲ. ಹಾಗಾಗಿ ಇವತ್ತು ಯಾರಾದರೂ ಟಿಪ್ಪು ಸುಲ್ತಾನನ ವಿರುದ್ಧ ಮಾತಾಡಿದ್ರೆ ಅವ್ರನ್ನ ಕೋಮುವಾದಿಗಳು, ಇವರು ಬಲಪಂಥೀಯರು, ಇವರು ಸಂಘಿಗಳು ಅಂತ ಹೇಳುವಂಥ ಮಾತುಗಳನ್ನೆಲ್ಲ ಇವರು ಆಡ್ತಾ ಇದ್ರಲ್ಲ, ಅಂಥ ವಿಚಾರಗಳನ್ನು ಹೇಳೋವಂಥ ಧೈರ್ಯ ಈ ಮಹದೇವಪ್ಪನಂಥ ಇವ್ರಿಗಿಲ್ಲ, ಶಾಸಕರಿಗಾಗಲಿ ರಾಜಕಾರಣಿಗಳಿಗಾಗಲಿ ಇಲ್ಲ. ಹಾಗಾಗಿ ಇವ್ರು ಏನಂತ ಆಣಿಮುತ್ತುಗಳನ್ನ ಉದುರಿಸಿದ್ರು ವೇದಿಕೆ ಮೇಲೆ ಅಂತ ಹೇಳಿದ್ರೆ, ಯತೀಂದ್ರ ಸಿದ್ದರಾಮಯ್ಯನವರನ್ನು ಸಮರ್ಥನೆ ಮಾಡೋಕ್ಕೋಗಿ ಅವ್ರು ಕೊಟ್ಟಂಥ ಹೇಳಿಕೆನ, ಅಂದರೆ ಮಹಾರಾಜರ ಕೊಡುಗೆಗಿನ್ನ ನಮ್ಮ ತಂದೆಯವ್ರು ಕೊಟ್ಟಿದ್ದ ಕೊಡುಗೆನೇ ಜಾಸ್ತಿ ಅಂತ ಹೇಳಿದ್ರಲ್ಲ, ಆ ಹೇಳಿಕೆಗೆ ಯಾವಾಗ ವಿರೋಧ ವ್ಯಕ್ತ ಆಯಿತೋ ಕಾಲವನ್ನು ಕಾಯ್ತಾಯಿದ್ರು. ಈ ಪುಣ್ಯ ಸ್ಮರಣೆಯಲ್ಲಿ ಈ ರೀತಿಯಾದ ಆಣಿಮುತ್ತುಗಳನ್ನು ಇವರು ಉದುರಿಸಿರೋದು. ಇವಾಗ ಏನಂತ ಹೇಳಿದ್ರೆ, ಅಡಿಗಲ್ಲು ಹಾಕಿದ್ದು ಟಿಪ್ಪು ಸುಲ್ತಾನ್ ಅಂತ ಹೇಳಿದ್ರು. ಟಿಪ್ಪು ಸುಲ್ತಾನ್ಗೆ ಕನಸಿರ್ಬೋದು, ಅದೆಲ್ಲ ಬೇರೆ ವಿಷಯ. ಆದರೆ ಈಗ ಯತೀಂದ್ರ ಸಿದ್ದರಾಮಯ್ಯನವರ ಒಂದು ಹೇಳಿಕೆಯನ್ನು ಇವರು ಈ ಮುಖೇನ ಸಮರ್ಥನೆ ಮಾಡ್ದಂಗೆ ಕಾಣ್ತಾ ಇದೆ. ಹಾಗಾಗಿ ಇವಾಗ ಯಾವಾಗ ವಿರೋಧ ವ್ಯಕ್ತ ಆಯಿತೋ ನನ್ನ ಉದ್ದೇಶ ಅದಲ್ಲ ಇದಲ್ಲ ಅಂತ ತಿಪ್ಪೆ ಸಾರಿಸಿ ಅದ್ರ ಮೇಲೆ ಒಂದು ದೀಪ ಇಟ್ಟು ರಂಗೋಲಿ ಹಾಕೋ ಅಂಥ ಕೆಲಸನೂ ಎಚ್ ಸಿ ಮಹದೇವಪ್ಪನವ್ರು ಮಾತಾಡ್ಬಿಟ್ರು. ಹಾಗಾಗಿ ಟಿಪ್ಪು ಸುಲ್ತಾನ ಎಂಥ ಸಹಿಷ್ಣು ಅಂತ ಹೇಳಿದ್ರೆ, ಈ ಕಡೆಯಿಂದ ನಮಾಜ್ ಅವನ ಕಿವಿಗೆ ಬೀಳ್ತಾ ಇತ್ತು ಶ್ರೀರಂಗಪಟ್ಟಣದ ಕೋಟೆ ಒಳಗಡೆ, ಆ ಕಡೆಯಿಂದ ರಂಗನಾಥ ಸ್ವಾಮಿಯ ಸುಪ್ರಭಾತನೂ ಘಂಟಾನಾದನೂ ಕೇಳ್ತಾ ಇದ್ದ. ಇತಿಹಾಸವನ್ನು ಬಲ್ಲದೇ ಇರೋವಂಥವ್ರು ಇತಿಹಾಸವನ್ನು ಸೃಷ್ಟಿ ಮಾಡೋಕ್ಕಾಗಲ್ಲ. ಹಂಗಾಗಿ ಈ ಇತಿಹಾಸವನ್ನು ಯಥಾವತ್ತಾಗಿ ಹೇಳೋದಕ್ಕೆ ಧೈರ್ಯ ಇರಬೇಕು ಅಂತ ಹೇಳುವಂಥ ಮಾತುಗಳನ್ನು ಈ ಮಹಾತ್ಮ ಆಡಿರ್ತಕ್ಕಂಥದ್ದು. ಹಾಗಾಗಿ ಇರಲಿ, ನಾನು ಈ ಎಚ್ ಸಿ ಮಹದೇವಪ್ಪನವ್ರ ಮುಂದೆ ಕೆಲವು ವಿಷಯಗಳನ್ನು ನೀಡೋದಕ್ಕೆ ಇಷ್ಟಪಡ್ತೀನಿ. ಈ ಟಿಪ್ಪು ಸುಲ್ತಾನ ಇದ್ರಲ್ಲ, ಇವರ ವಂಶಾವಳಿನ ಕೆದಕೊಂಡು ಹೋಗ್ಬಿಟ್ರೆ ಅದು ಎಲ್ಲಿಂದ ಎಲ್ಲೋ ಹೋಗ್ಬಿಡುತ್ತೆ, ಬೇಡ. ಆದರೆ ಈತನ ಆಡಳಿತ ಇದಕ್ಕೆ ಬಂದ್ಬಿಡೋಣ ನಾವು. ಟಿಪ್ಪು ಸುಲ್ತಾನನ ಆಡಳಿತದಲ್ಲಿ ಎಂಥ ಕ್ರೌರ್ಯವನ್ನು ಈತ ಕರ್ನಾಟಕದ ಜನತೆಯ ಮೇಲೆ, ಆವಾಗ ಕರ್ನಾಟಕ ಅಸ್ತಿತ್ವದಲ್ಲಿ ಇಲ್ಲದೇ ಇರ್ಬೋದು, ಆದರೆ ಕನ್ನಡಿಗರ ಮೇಲೆ, ಮೈಸೂರಿನ ಸಂಸ್ಥಾನದ ಮೇಲೆ ಯಾವ ರೀತಿಯಾದಂಥ ಕ್ರೌರ್ಯವನ್ನು ಮೆರೆದಿದ್ದ, ಹಿಂದೂಗಳ ಮೇಲೆ ಯಾವ ರೀತಿಯಾದಂಥ ಕ್ರೌರ್ಯವನ್ನು ಮೆರೆದಿದ್ದ ಅನ್ನೋಂಥ ವಿಷಯಗಳೆಲ್ಲ ಬೆಳಕಿಗೆ ಬರೋಕ್ಕೆ ಶುರುವಾಗುತ್ತೆ. ಹಾಗಾಗಿ ನಾವಿಲ್ಲಿ ನೋಡಬೇಕಾಗಿರೋವಂಥ ವಿಷಯ ಏನು ಅಂತ ಹೇಳಿದ್ರೆ, ಮೈಸೂರು ಮಹಾರಾಜರಿಗೆ ಈ ಟಿಪ್ಪು ಸುಲ್ತಾನ ಅಂತ ಹೇಳ್ತಿದ್ರಲ್ಲ, ಇವತ್ತು ಟಿಪ್ಪು ಕೊಟ್ಟಂಥ ಕಿರುಕುಳನ ಯಾರೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅದರಲ್ಲಿ ನಾವು ಕೆಲವೊಂದು ಅಂಶಗಳನ್ನು ಮಾತ್ರ ನೋಡಿದಾಗ ಈತನ ಕ್ರೌರ್ಯ ಎಷ್ಟಿತ್ತು ಅನ್ನೋದು ನಮಗೆ ಬೆಳಕಿಗೆ ಬರುತ್ತೆ. ಇತ್ತೀಚೆಗೆ ಮಲ್ಯ ಅವರು ದೇಶ ಬಿಟ್ಟು ಓಡೋಗಿದ್ರಲ್ಲ, ಅವರು ಆವಾಗ ಟಿಪ್ಪು ಸುಲ್ತಾನನ ಕತ್ತಿನ ಬ್ರಿಟಿಷರು ಎತ್ಕೊಂಡೋಗಿದ್ರಲ್ಲ, ಅದನ್ನು ವಾಪಸ್ ತಂದಾಗಿನೇ ನೋಡಿ ಅವರ ಸಾಮ್ರಾಜ್ಯನೇ ಪತನ ಆಗೋಯ್ತು. UB ಸಿಟಿ ಯಾಕೆ ಅಂತ ಹೇಳಿದ್ರೆ ಆ ಕತ್ತಿ ಮೇಲೆ ಬರ್ಕೊಂಡಿದ್ದಾನೀತ. ಅದು ಒಂದು ಮಹಾನ್ ಪ್ರಮುಖ ಸಾಕ್ಷಿ. ಇದು
ಕುದಾದ್ ಸರ್ಕಾರ ಅಂತ ಕರಿತಾ ಇದ್ದಿದ್ದು. ಟಿಪ್ಪು ಸುಲ್ತಾನ ಆಳ್ವಿಕೆ ನಡೆಸ್ತಾ ಇದ್ದಂಥ ಜಾಗನ ಕುದಾದ್ ಸರ್ಕಾರ್ ಅಂತ ಕರಿತಾ ಇದ್ರು. ಅಂದರೆ ಅಲ್ಲಾನೇ ಕರುಣಿಸಿದ ಭೂಮಿ ಅಂತ ಆತ ಉಚ್ಚಾರಣೆ ಮಾಡ್ಕೊತಾ ಇದ್ದ. ಆ ಹೆಸರಲ್ಲೇ ಅವನು ಪಟ್ಟಾಭಿಷಿಕ್ತನಾಗಿದ್ದು ಅನ್ನೋದು ಇಂಥ ಮಹದೇವಪ್ಪನಂಥವ್ರ ಧೈರ್ಯ ಇಲ್ಲದೆ ಇರೋವಂಥವ್ರಿಗೆ ಗೊತ್ತಿಲ್ಲದೆ ಇರೋವಂಥ ವಿಷಯ. ಹಾಗಾಗಿ ಆತನ ಕತ್ತಿ ಮೇಲೆ ಇದೆ ಏನಂತ ಅಂದರೆ ಇಸ್ಲಾಂನ ಸ್ಥಾಪನೆ ಮಾಡೋದಕ್ಕೋಸ್ಕರ ಕೊನೆ ಕಾಫಿರನ ಇರೋವರೆಗೂ ಕೂಡ ನಾನು ಈ ಕತ್ತಿಯನ್ನು ಕಾಫಿರರ ಮೇಲೆ ಚಲಾವಣೆ ಮಾಡ್ತೀನಿ ಅಂತ ಹೇಳುವಂಥ ವಿಷಯ ಅದರಲ್ಲಿ ಅಡಗಿದೆ. ಅದೊಂದು ಭಾಗ ಆಗೋದ್ರೆ ಈ ಮಹಾರಾಜರು ಇಲ್ಲದೆ ಇರೋವಂಥ ಕಾಲದಲ್ಲಿ ಗೃಹ ಬಂಧನದಲ್ಲಿಟ್ಟಿದ್ನಲ್ಲ ಅಮ್ಮಣ್ಣಿಯವರನ್ನು, ಆವಾಗ ಇಬ್ಬರು ಅಯ್ಯಂಗಾರೀಸ್ಗಳು ಒಡೆಯರ್ ಕುಟುಂಬಕ್ಕೆ ನಿಷ್ಠರಾಗಿ ನಡ್ಕೊಂಡ್ರು. ಟಿಪ್ಪು ಸುಲ್ತಾನನನ್ನು ಏನಾದರೂ ಮಾಡಿ ಸಂಕಷ್ಟಕ್ಕೆ ಸಿಲುಕಿಸ್ಬೇಕು ಅಂತ ಬ್ರಿಟಿಷರು ಮತ್ತು ಅಮ್ಮಣ್ಣಿಯವರ ನಡುವಿನ ಒಂದು ಸಂವಹನವನ್ನು ಈ ಇಬ್ಬರು ಅಯ್ಯಂಗಾರೀಸ್ಗಳು ಮಾಡ್ತಾಯಿದ್ರು. ಇವರನ್ನು ಮಂಡಯಂ ಅಯ್ಯಂಗಾರೀಸ್ ಅಂತ ಕರೀತಾರೆ. ಈ ಮಂಡಯಂ ಅಯ್ಯಂಗಾರೀಸ್ ಏನಂದರೆ ಪಾಪ ಅವ್ರು ಇವತ್ತಿಗೂ ದೀಪಾವಳಿ ಹಬ್ಬನೇ ಆಚರಣೆ ಮಾಡಲ್ಲ. ಅಂಥ ಮಹಾನ್ ಪುಣ್ಯ ಸೇವಾ ಕಾರ್ಯವನ್ನು ಮೈಸೂರಿನ ಹುಲಿ ಅಂತ ಹೇಳ್ತಾ ಇದ್ದೀರಲ್ಲ, ಅಂಥ ಟಿಪ್ಪು ಸುಲ್ತಾನ್ ಅವರು ಮಾಡಿರೋದು. ಯಾರಂದರೆ ಈ ಇಬ್ಬರು ಮಂಡಯಂ ಅಯ್ಯಂಗಾರೀಸು ತಿರುಮಲೆ ಅಯ್ಯಂಗಾರ್ ಮತ್ತು ನಾರಾಯಣ ಅಯ್ಯಂಗಾರ್ ಅಂತ. ಇವರು ಅಮ್ಮಣ್ಣಿಯವರು ಬರೆದು ಕೊಟ್ಟಂಥ ಪತ್ರಗಳನ್ನು ಬ್ರಿಟಿಷರಿಗೆ ತಲುಪಿಸ್ತಾಯಿದ್ರು. ತನ್ಮುಖೇನ ಆಂಗ್ಲೋ ಮೈಸೂರು ಯುದ್ಧಗಳಿಗೆ ಕಾರಣೀಭೂತರಾಗಿದ್ದರು ಅಂತ ಇತಿಹಾಸ ಹೇಳುತ್ತೆ. ಹಾಗಾಗಿ ಈತ ಏನಾದರೂ ಒಂದು ಕ್ರಮವನ್ನು ಕೈಗೊಳ್ಬೇಕಾಗಿದ್ದರೆ ಈ ನಾರಾಯಣ ಅಯ್ಯಂಗಾರ್ ಮತ್ತು ತಿರುಮಲೆ ಅಯ್ಯಂಗಾರ್ ಮೇಲೆ ಕ್ರಮವನ್ನು ಜರುಗಿಸಿದರೆ ಇದು ಇಷ್ಟು ದೊಡ್ಡ ವಿಷಯ ಆಗ್ತಾ ಇರಲಿಲ್ಲ. ಆದರೆ ಯಾವಾಗ ಈತ ಶ್ರೀರಂಗಪಟ್ಟಣದಲ್ಲಿ ಯುದ್ಧವನ್ನು ಸೋತೋಗ್ತಾನೋ ಆವಾಗ ಏಕಾಏಕಿಯಾಗಿ ದೀಪಾವಳಿಗೆ ಸಿಂಗಾರವಾಗಿದ್ದಂಥ ಮೇಲುಕೋಟೆಯ ಮೇಲೆ ದಾಳಿ ಮಾಡ್ತಾನೆ. ತನ್ನದೇ ಒಂದು ಆಡಳಿತದಲ್ಲಿದ್ದಂಥ ಪ್ರದೇಶ, ಅಲ್ಲಿ ಇವರಿಬ್ಬರನ್ನು ಬಂಧನ ಮಾಡ್ಬೋದಾಗಿತ್ತು ಅಥವಾ ಹತ್ಯೆ ಮಾಡ್ಬೋದಾಗಿತ್ತು. ವಿಷಯ ಅಷ್ಟು ದೊಡ್ಡದಾಗ್ತಾ ಇರಲಿಲ್ಲ. ಆದರೆ ದೀಪಾವಳಿಗೆ ಸಿಂಗಾರಗೊಂಡಿದ್ದಂಥ ಮೇಲುಕೋಟೆಯಲ್ಲಿ ಏಕಾಏಕಿಯಾಗಿ ರಕ್ತಪಿಪಾಸುವಿನ ಥರ ಎರಗಿ ಬೀಳ್ತಾನೆ. ಮಕ್ಕಳು, ಮುದುಕರು ಮತ್ತು ಮಹಿಳೆಯರು ಅಂತಲೂ ನೋಡದೆ 845 ಜನರಿಗಿಂತ ಹೆಚ್ಚಿನ ಹಿಂದೂಗಳನ್ನು ಮಾರಣ ಹೋಮ ಮಾಡಿ ಬರ್ತಾನೆ. ಮಾರಣ ಹೋಮ ಮಾಡಿ ಬರುವಾಗ ಭಗವಂತ ಕೂಡ ನೋಡ್ತಾ ಇರ್ತಾನೆ ರೀ, ಒಂದು ವಿಧವಾದಂಥ ಚರ್ಮ ರೋಗ ಇವನಿಗೆ ಎದುರಾಗ್ಬಿಡುತ್ತೆ ಕೊನೆಗೆ. ಯಾಕೆ ಅಂದರೆ ಪಾಪನೂ ಅಷ್ಟೇ, ತುಂಬೋದಕ್ಕೆ ಸ್ವಲ್ಪ ಸಮಯ ತಗೊಳುತ್ತೆ. ಇದು ಒಂದು ಘಟನೆಯನ್ನು ಕನ್ನಡಿಗರು ಯಾವತ್ತೂ ನೆನಪಿನಲ್ಲಿ ಇಟ್ಕೊಳ್ಬೇಕು. ಕೊಡಗಿದೆಯಲ್ಲ, ಕೊಡಗು ಒಂದು ಪೌರುಷಕ್ಕೆ ಹೆಸರುವಾಸಿಯಾಗಿರುವಂಥ ಒಂದು ನಾಡು. ಆ ಕೊಡಗಿನ ಮೇಲೆ ಈತ ಹಲವಾರು ಬಾರಿ ದಾಳಿಯನ್ನು ಮಾಡಿದ್ದ ಟಿಪ್ಪು ಸುಲ್ತಾನ. ಆದರೆ ಅದರಲ್ಲಿ ಪ್ರಮುಖವಾದಂಥವು 13 ದಾಳಿಗಳು. ಈ 13 ದಾಳಿಗಳ ನಂತರವೂ ಕೂಡ ಕೊಡಗರು ಎಲ್ಲೂ ಇವನ ಮುಂದೆ ತಲೆಬಾಗಿ ನಿಲ್ಲಲ್ಲ. ಹಾಗಾಗಿ ಒಂದು ಕುತಂತ್ರವನ್ನು ಮಾಡ್ದ. ಈ ಕೊಡವರ ಹಬ್ಬ ಇದೆ, ಆ ಹಬ್ಬದ ಸಮಯದಲ್ಲಿ ಒಂದು ಸಂಧಾನ ಮಾಡೋಣ ಎಲ್ಲರೂ ಸೇರಿ ಅಂತ ಹೇಳಿ ದೇವಟ್ಟಿ ಪರಂಬು ಅಂತ ಒಂದು ಜಾಗ ಇದೆ. ಆ ದೇವಟ್ಟಿ ಪರಂಬು ಜಾಗಕ್ಕೆ ಕೊಡವರನ್ನೆಲ್ಲ ಕರೆಸ್ತಾನೆ. ಅಲ್ಲಿ ಸರಿಸುಮಾರು 70,000 ಜನರ ಮಾರಣ ಹೋಮವನ್ನು ಮಾಡಿದಂಥ ರಕ್ತಪಿಪಾಸು ಟಿಪ್ಪು ಸುಲ್ತಾನ್ ಅಂತ ಹೇಳುವ ಧೈರ್ಯ ಈ ಎಚ್ ಸಿ ಮಹದೇವಪ್ಪನವರಿಗೆ ಇಲ್ಲವಾಗಿರ್ತಕ್ಕಂಥದ್ದು. ಹಾಗಾಗಿ ಈತನ ಕೊಡುಗೆಗಳೇನು ಕನ್ನಡದ ಇದಕ್ಕೆ ನಾಡಿಗೆ ಅನ್ನೋದನ್ನು ಕೂಡ ನಾವಿಲ್ಲಿ ಕೆಲವು ವಿಷಯಗಳನ್ನು ನೋಡ್ಬೋದು. ಏನಂತೇಳಿದ್ರೆ ನೋಡಿ, ಈತ ಆಡಳಿತಕ್ಕೆ ಬಂದಮೇಲೆ ಕನ್ನಡದಲ್ಲಿ ಆಡಳಿತ ನಡೆಸೋದಕ್ಕೆ ಈತನಿಗೊಂಥರ ಮುಜುಗರ. ಅದಕ್ಕಾಗಿ ಏನು ಮಾಡ್ದ, ಪರ್ಷಿಯನ್ ಭಾಷೆಯ ಪದಗಳನ್ನು ಕನ್ನಡದ ಆಡಳಿತ ವ್ಯವಸ್ಥೆಯಲ್ಲಿ ಮತ್ತು ಕಂದಾಯ ಇಲಾಖೆಯಲ್ಲಿ ಈತ ಜಾರಿಗೆ ತಗೊಂಬರ್ತಾನೆ. ನೋಡಿ, ಇವತ್ತು ನಾವೆಲ್ಲರೂ ಕನ್ನಡದ ಬಗ್ಗೆ ಮಾತಾಡ್ತೀವಿ, ಆದರೆ ಟಿಪ್ಪು ಸುಲ್ತಾನು ಬಿಟ್ಟೋದಂತಹ ಈ ಪರ್ಷಿಯನ್ ಪಳೆಯುಳಿಕೆಗಳು ನಮ್ಮ ಆಡಳಿತ ವ್ಯವಸ್ಥೆಯಲ್ಲಿ ಇಂದಿಗೂ ಕೂಡ ಇದ್ದಾವೆ. ಅದರಲ್ಲಿ ಖಾತೆ ಮತ್ತು ಪಹಣಿ, ಗುಸ್ತಾದ್, ತಖ್ತೆ, ತರಿ, ಕುಷ್ಕಿ, ಜಮಾಬಂದಿ, ಅಹವಾಲು, ಶಿರಸ್ತೇದಾರ ಮತ್ತು ಅಮಲ್ದಾರ ಇಂಥ ಪದಗಳೆಲ್ಲ ಇಂದಿಗೂ ಕೂಡ ಪರ್ಷಿಯನ್ ಪಳೆಯುಳಿಕೆಗಳಾಗಿ ನಮ್ಮ ಕನ್ನಡದ ಆಡಳಿತ ವ್ಯವಸ್ಥೆಯಲ್ಲಿದೆ. ಇವತ್ತು ಕನ್ನಡದ ಬಗ್ಗೆ ಮಾತಾಡೋವಂಥ ನಾವೆಲ್ಲ ಇದಕ್ಕೆ ಪರ್ಯಾಯವಾದಂಥ ಕನ್ನಡ ಪದಗಳನ್ನು ಕೂಡ ಹುಡುಕೊಳ್ಳೋವಂಥ ಧೈರ್ಯವನ್ನು ತೋರಲಿಲ್ಲ ಅನ್ನೋದನ್ನು ಎಚ್ ಸಿ ಮಹದೇವಪ್ಪ ಎಲ್ಲೂ ಹೇಳೋದೇ ಇಲ್ಲ. ಆಮೇಲೆ ಈತ ನಮ್ಮ ಮಹಾರಾಜರು ಏನು ನಾಣ್ಯಗಳನ್ನು ಚಲಾವಣೆಯಲ್ಲಿಟ್ಟಿದ್ರು ಅದನ್ನು ಮುಂದುವರಿಸ್ಕೊಂಡು ಹೋಗುವಂಥ ಯಾವುದೇ ಒಂದು ಮಹತ್ ಕಾರ್ಯನೂ ಮಾಡಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಈತ ಇಸ್ಲಾಂನಲ್ಲಿ ಹೇಳಲಾಗುವಂಥ ನಕ್ಷತ್ರಗಳ ಹೆಸರಲ್ಲಿ ನಾಣ್ಯಗಳನ್ನು ಚಲಾವಣೆಗೆ ತಗೊಬಂದಿದ್ದ.
ಅಂದರೆ ಈ ಪಗೋಡಗಳು ಆಣಿಗಳು ಅಂತ ಆವಾಗಿನ ಕಾಲದಲ್ಲಿ ಇತ್ತು. ಅದನ್ನು ಬದಿಗೆ ಸರಿಸಿ ಈತ ಇಸ್ಲಾಂನ ಹೆಸರುಗಳನ್ನು, ನಕ್ಷತ್ರದ ಹೆಸರುಗಳನ್ನು ನಾಣ್ಯಗಳಾಗಿ ಟಂಕಿಸಿದ. ಅದು ಯಾವುವು ಅಂತ ಹೇಳಿದ್ರೆ ಅಹ್ಮದಿ, ಫಾರೂಕಿ, ಜಾಫರಿ, ಆಮೇಲೆ ಹೈದರಿ, ರೂಕಿ, ಜಫ್ರಾ, ಇಂಥ ನಾಣ್ಯಗಳನ್ನು ಚಲಾವಣೆಗೆ ತೊಗೊಂಬಂದಿದ್ದ. ಈತ ಅಷ್ಟು ಮಹಾನ್ ವ್ಯಕ್ತಿ ಆಗಿದ್ದಿದ್ರೆ ಮಹಾರಾಜ, ಯಾಕೆ ಅಂತ ಹೇಳಿದ್ರೆ ರಾಜಧರ್ಮ ಒಂದನ್ನು ಹೇಳುತ್ತೆ, ಪ್ರಜೆಗಳಿಗೆ ಯಾವುದೇ ವಿಧವಾದಂಥ ಸಂಕಷ್ಟ ಕೊಡಬಾರ್ದು. ಇಂದಿನ ರಾಜ ಯಾವ ರೀತಿಯಲ್ಲಿ ಆಡಳಿತವನ್ನು ನಡೆಸ್ಕೊಂಡು ಹೋಗಿದ್ನೋ ಅದೇ ಕಾರ್ಯಪದ್ಧತಿಯಲ್ಲಿ ರಾಜನ ಆಡಳಿತ ನಡಿಬೇಕು ಅಂತ ರಾಜಧರ್ಮ ಹೇಳೋದು. ಹಾಗಾಗಿ ಇದು ಟಿಪ್ಪು ಸುಲ್ತಾನು ಕನ್ನಡಕ್ಕೆ ಮಾಡಿದಂತಹ ಒಂದು ಮಹತ್ತರವಾದ ಸಾಧನೆ ಅಂತ ಎಚ್ ಸಿ ಮಹದೇವಪ್ಪ ಎಲ್ಲೂ ಹೇಳಲ್ಲ. ಅಷ್ಟೇ ಅಲ್ಲದೆ ಇವಾಗ ನಾವು ಊರುಗಳಿರುತ್ತೆ, ಊರು ಪುರ ಅಂತೆಲ್ಲ ನಮ್ಮ ಹೆಸರುಗಳು ಇರ್ತಾ ಇದ್ದಿದ್ದು. ಆದರೆ ಈ ಮಹಾನ್ ಆಡಳಿತಗಾರ ಟಿಪ್ಪು ಸುಲ್ತಾನ್ ಮೈಸೂರಲ್ಲಿ ಏನು ಮಾಡಿದ್ದು ಅಂದರೆ ಮೈಸೂರಿನ ಹೆಸರನ್ನು ನಜರ್ಬಾದ್ ಅಂತ ಬದಲಾಯಿಸಿದ್ದು. ದೇವನಹಳ್ಳಿ ಇದೆಯಲ್ಲ ಆತನ ಹುಟ್ಟಿದ ಸ್ಥಳ, ಅಲ್ಲಿ ಕೂಡ ಆತ ಏನು ಕೋಟೆಯನ್ನು ಕಟ್ಟಲಿಲ್ಲ, ಕಟ್ಟಿದ್ದಿದ್ದು ಯಾರೋ ಕೆಂಪೇಗೌಡರ ವಂಶಸ್ಥರು ಅವಾಗಿನ ಕಾಲದಲ್ಲಿ. ಅದನ್ನು ಯೂಸಫಾಬಾದ್ ಅಂತ ಚೇಂಜ್ ಮಾಡ್ದ. ಹಂಗೇ ಈ ಸಕಲೇಶ್ಪುರದ ಮಂಜರಾಬಾದ್ ಅಂತ ಕಟ್ಟಿದ. ಮೊನ್ನೆ ಏನೋ ಅದ್ರದ್ದೊಂದು ಕೋಟೆದು ಒಂದು ಭಾಗ ಕುಸ್ತೋಗಿದೆ. ಅಂದರೆ ಇದೆಲ್ಲ ಹೆಸರುಗಳು ಬದಲಾಯಿಸಿದ್ದು, ಸಾಕಷ್ಟು ಊರುಗಳ ಹೆಸರುಗಳನ್ನು ಬದಲಾಯಿಸ್ಬಿಟ್ಟೈತ. ಆಮೇಲೆ ಎಲ್ಲರೂ ಇವತ್ತು ಹೇಳ್ತಾ ಇದ್ದಾರೆ ಟಿಪ್ಪು ಸುಲ್ತಾನ ಕೋಟೆಯಲ್ಲಿ ಹತ ಆಗೋಗ್ತಾನೆ 4ನೇ ಮೈಸೂರು ಯುದ್ಧದಲ್ಲಿ, ಹಾಗಾಗಿ ಆತನಿಗೆ ಬ್ರಿಟಿಷರು ಗುಂಡನ್ನು ಹೊಡೆದಿರ್ತಾರೆ ಅಂತ. ಆದರೆ ಇನ್ನೊಂದು ಇತಿಹಾಸದ ಪ್ರಕಾರ ಈ ಉರಿಗೌಡ ನಂಜೇಗೌಡ ಅಂತೇಳುವಂಥ ಸೈನಿಕರು ಟಿಪ್ಪು ಸುಲ್ತಾನನ್ನು ಹೊಡೆದಾಕೋದ್ರು ಅಂತ ಇತ್ತೀಚೆಗಷ್ಟೇ ವಿವಾದಗಳು ಬುಗ್ಲೆದ್ದಿತ್ತು. ಮಂಡ್ಯದ ಒಂದು ಈಗ ಹೊಸ ರೋಡ್ ಮಾಡಿದಾರಲ್ಲ ಮೈಸೂರಿಗೆ ಹೋಗ್ಲಿಕ್ಕೆ ಎಕ್ಸ್ಪ್ರೆಸ್ ಕಾರಿಡಾರು, ಅಲ್ಲಿ ಯಾವುದೋ ಒಂದು ಭಾಗಕ್ಕೆ ಉರಿಗೌಡ ನಂಜೇಗೌಡ ದ್ವಾರ ಅಂತ ಇಡಬೇಕು ಅಂತೇಳಿ ವಿಷಯಗಳೆಲ್ಲ ಬಂದಿತ್ತಲ್ಲ. ಇಂಥ ಒಂದು ಇತಿಹಾಸದಲ್ಲಿ ಅಡಗೋಗಿರೋವಂಥ ವಿಷಯಗಳನ್ನು ಕೂಡ ಒಪ್ಕೊಳ್ಳೋ ಅಂಥ ಧೈರ್ಯ ಈ ಎಚ್ ಸಿ ಮಹದೇವಪ್ಪಂಗಿಲ್ಲ. ಹಾಗಾಗಿ ನಾವು ಇದನ್ನೆಲ್ಲ ಯಾವುದನ್ನು ಸುಮ್ಮನೆ ಹೇಳ್ತಾ ಇಲ್ಲ. ಹಾಗಾಗಿ ಟಿಪ್ಪು ಸುಲ್ತಾನ ಎಲ್ಲೂ ಕೂಡ ಸಹಿಷ್ಣುತೆಯನ್ನು ಹೊಂದಿರಲಿಲ್ಲ. ಈತನ ಮೊದಲ ಪತ್ನಿ ಯಾವಾಗ ನಿಧನ ಆಗ್ತಾಳೆ ಆಗ ಈತ ಧೃತಿಗೆಟ್ಬಿಡ್ತಾನೆ. 1791ನೇ ಇಸ್ವಿಯಿಂದ ಈತನ ಅವನತಿ ಶುರುವಾಗುತ್ತೆ. ಹಾಗಾಗಿ ಈತನ ಮಕ್ಕಳನ್ನು ಕೂಡ ಅಡ ಇಟ್ಟಿದ್ದ. ಮಕ್ಕಳನ್ನೇ ಸ್ವತಃ ಅಡ ಇಡೋವಂಥವ್ನು ಹೆಂಗೆ ಮೈಸೂರು ಹುಲಿ ಆಗ್ತಾನೆ ಅನ್ನೋದನ್ನು ಎಚ್ ಸಿ ಮಹದೇವಪ್ಪನವ್ರು ಎಲ್ಲೂ ಕೂಡ ಹೇಳೋವಂಥ ಧೈರ್ಯನ ತೋರಲ್ಲ. ಹಿಂದೂಗಳ ನರಮೇಧ ಮಾಡಿದ್ದ ಅಂತ ಹೇಳೋವಂಥ ಧೈರ್ಯನೆಲ್ಲೂ ತೋರಲ್ಲ. ಎಲ್ಲೆಲ್ಲಿ ಮಂಗಳೂರು ಇರ್ಬೋದು, ಮಲಬಾರ್ ಇರ್ಬೋದು, ಇಲ್ಲಿ ಯಾರ್ಯಾರು ಮತಾಂತರ ಆಗಲ್ಲ ಅಂತ ಇದ್ರು ಅವ್ರನ್ನೆಲ್ಲ ಸೆರೆ ಹಿಡ್ಕೊಂಡು ಶ್ರೀರಂಗಪಟ್ಟಣಕ್ಕೆ ನಡೆಸ್ಕೊಂಬರ್ತಿದ್ದ. ಮಧ್ಯದಲ್ಲಿ ಊಟ ನೀರು ಕೊಡ್ದಂಗೆ ಸಾಯಿಸ್ತಾ ಇದ್ದ. ಯಾರು ಇವನ ವಿರುದ್ಧ ತಿರುಗಿ ಬೀಳ್ತಾರೋ ಅವ್ರನ್ನ ಮಾರಣ ಹೋಮ ಮಾಡ್ತಿದ್ದ ಅಂತ ಹೇಳುವಂಥ ಧೈರ್ಯನ ಈ ಕಾಂಗ್ರೆಸ್ಸಿಗರು ಎಲ್ಲೂ ತೋರಿಸಲ್ಲ. ಹಾಗಾಗಿ ಇವೆಲ್ಲ ಯಾವುದೂ ನಾನು ಸುಮ್ಮನೆ ಆಗಿ ಇಲ್ಲಿ ಹೇಳೋಕ್ಕೆ ಬಂದಿಲ್ಲ. ಇದಕ್ಕೆಲ್ಲ ಆಧಾರ ಉಂಟು ಇತಿಹಾಸದಲ್ಲಿ. ನೋಡಿ, ಇತ್ತೀಚೆಗಷ್ಟೇ ಅಡ್ಡಾಂಡ ಕಾರ್ಯಪ್ಪ ಅನ್ನೋರು ಟಿಪ್ಪುವಿನ ನಿಜ ಕನಸುಗಳು ಅಂತ ಒಂದು ನಾಟಕ ಪ್ರದರ್ಶನವನ್ನು ಕೂಡ ಕರ್ನಾಟಕದ ಜನತೆ ಮುಂದೆ ಇಟ್ಟಿದ್ರು ಅನ್ನೋವಂಥ ಉದಾಹರಣೆಯನ್ನು ಎಚ್ ಸಿ ಮಹದೇವಪ್ಪ ಅಂತವರು ಹೇಳುವಂಥ ಧೈರ್ಯವನ್ನು ಎಲ್ಲೂ ತೋರಲ್ಲ. ಈ ಲೆನಿನ್ ಬೌರಿಂಗ್ ಅನ್ನೋರು ಬ್ರಿಟಿಷರ ಆಡಳಿತದಲ್ಲಿದ್ದಂಥ ಒಬ್ಬ ಇತಿಹಾಸಕಾರ. ಈತ ಹೈದರ್ ಅಲಿ ಅಂಡ್ ಟಿಪ್ಪು, ಸುಲ್ತಾನ್ ಆ್ಯಂಡ್ ಸ್ಟ್ರಗಲ್ ವಿತ್ ದ ಮುಸಲ್ಮಾನ್ ಪವರ್ ಇನ್ ದ ಸೌತ್ ಅನ್ನುವಂಥ ಒಂದು ಬುಕ್ಕನ್ನು ಬರೆದಿದ್ದಾನೆ. ಅಲ್ಲದೆ ಹೆನ್ರಿ ಅಂತ ಒಬ್ಬ ಕೂಡ ಟಿಪ್ಪುವಿನ ನಿಜ ಇತಿಹಾಸವನ್ನು ಬರೆದಿಟ್ಟೋಗಿದ್ದಾನೆ. ಇನ್ನೂ ಹಲವಾರು ಬ್ರಿಟಿಷ್ ಇತಿಹಾಸಕಾರರು ಕೂಡ ಬರೆದಿರೋದುಂಟು ಸಮಕಾಲೀನರು. ಹಾಗಾಗಿ ಟಿಪ್ಪು ಹತನಾದಾಗ ಆತನ ಜಾನನ ಅಂದರೆ ನಾವು ಈ ರೀತಿಯಾಗಿ ತಿಳ್ಕೊಬೋದು, ಟಿಪ್ಪುವಿನ ಮಹಾರಾಣಿಯರ ಅಂತಃಪುರ ಇರುತ್ತಲ್ಲ, ಅಲ್ಲಿ 350ಕ್ಕೂ ಹೆಚ್ಚಿನ ಸ್ತ್ರೀಯರಿದ್ದರು ಅಂತ. ಅಂದರೆ ಈತನ ಒಂದು ಕಾಮ ಅಂಧತೆ ಯಾವ ಮಟ್ಟದಲ್ಲಿತ್ತು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಬೋದು. ಈತನೇ ಸ್ವತಃ ತನ್ನ ಆತ್ಮಚರಿತ್ರೆಯಲ್ಲಿ ಬರೆದುಕೊಂಡಿರೋವಂತೆ, ಈತಂದೇ ಆಸ್ಥಾನದಲ್ಲಿದ್ದಂಥ ಆತ್ಮಚರಿತ್ರೆಕಾರರು ಬರೆದಿರೋವಂತೆ ಈತ ಲಕ್ಷಾಂತರ ಜನರನ್ನು ಇಸ್ಲಾಂಗೆ ಮತಾಂತರ ಮಾಡಿದ್ದ ಅಂತ ಹೇಳುವಂಥ ವಿಷಯಗಳೆಲ್ಲ ಮುಂದೆ ಬರುತ್ತೆ. ಅದಾದಮೇಲೆ ಜಿ ವಿ ಮುತ್ತಣ್ಣ ಅಂತ ಹೇಳುವವರು ಒಂದು ಪುಸ್ತಕವನ್ನು ಬರೆದಿದ್ದಾರೆ, ಟಿಪ್ಪು ಎಕ್ಸ್ರೈಡ್ ಅಂತ. ಈ ಪುಸ್ತಕದಲ್ಲೆಲ್ಲ ಈತನು ಮಾಡಿರುವಂತಹ ಮಹಾನ್ ಸೇವಾ ಕಾರ್ಯಗಳು ಏನಿದ್ದಾವೆ ಇವೆಲ್ಲ ಉಲ್ಲೇಖ ಆಗಿದ್ದಾವೆ. ಆದರೆ ಇದನ್ನು ಒಪ್ಪಿಕೊಳ್ಳುವಂತಹ ಮನಸ್ಥಿತಿ ಇದು ಸೋಕಾಲ್ಡ್ ಸೆಕ್ಯುಲರ್ ಫೇಸ್ ಹಾಕ್ಕೊಂಡಿರುವಂಥ ಕಾಂಗಿಗಳಿಗೆ ಯಾವತ್ತೂ ಬರೋದೇ ಇಲ್ಲ ಅಂತ ನಾನು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ,
ಟಿಪ್ಪು ಸುಲ್ತಾನನ ಇಂಥ ಮಹತ್ ಕಾರ್ಯಗಳನ್ನು ಜನರ ಮುಂದೆ ಇಟ್ಟುಬಿಟ್ರೆ ಎಲ್ಲಿ ಇವರ ವೋಟ್ ಬ್ಯಾಂಕ್ ಡ್ಯಾಮೇಜ್ ಆಗಿಬಿಡುತ್ತೋ ಅಂತ ಇವತ್ತು ಈ ರೀತಿಯಾಗಿ ಪೈಶಾಚಿಕ ಕೃತ್ಯಗಳನ್ನು ಮಾಡಿರುವಂತಹ ಮತ್ತು ಮತಾಂಧತೆಯನ್ನು ಮೆರೆದಿರುವಂತಹ ಹಿಂದೂಗಳ ಮಾರಣ ಹೋಮವನ್ನು ಗೈದಿರುವಂತಹ ಟಿಪ್ಪು ಸುಲ್ತಾನನನ್ನು ಮೈಸೂರಿನ ಹುಲಿ ಅಂತ ಇವತ್ತು ಕಾಂಗ್ರೆಸ್ ಪಾರ್ಟಿ ಬಿಂಬಿಸ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಅದು ಹೇಗೂ ಇರಲಿ, ಆದರೆ ಇದೇ ಸಿದ್ದರಾಮಯ್ಯನವರ ಮೊದಲನೇ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗ ಇವರು ಮಾಡಿದ್ದೇನು, ಶಾಂತಿಯನ್ನು ಪ್ರತಿನಿಧಿಸುವಂಥ ಕರ್ನಾಟಕ ಶಾಂತಿ ಸಂಸ್ಕೃತಿ ಪರಂಪರೆಯನ್ನು ಬಿಂಬಿಸುವಂಥ ಟ್ಯಾಬ್ಲೋಗಳನ್ನು ಗಣರಾಜ್ಯೋತ್ಸವಕ್ಕೆ ಕಳಿಸ್ತಾ ಇತ್ತು. ಆದರೆ ಸಿದ್ದರಾಮಯ್ಯನವರ ಸರ್ಕಾರ ಕಳಿಸಿದ್ದೇನು, ಟಿಪ್ಪು ಕತ್ತಿ ಹಿಡ್ಕೊಂಡು ಕಡಿಯಕ್ಕೆ ಹೋಗ್ತಾ ಇದ್ದಿದ್ದಂತಹ ಒಂದು ಕ್ರೌರ್ಯವನ್ನು ಬಿಂಬಿಸುವಂತಹ ಒಂದು ಟ್ಯಾಬ್ಲೋವನ್ನು ಗಣತಂತ್ರ ದಿವಸಕ್ಕೆ ಕಳಿಸ್ಕೊಳ್ಳಲಾಗಿತ್ತು. ಆಮೇಲೆ ಮೈಸೂರಿನಲ್ಲಿ 100 ಅಡಿ ಎತ್ತರದ ಟಿಪ್ಪು ಸುಲ್ತಾನನ ಒಂದು ಪ್ರತಿಮೆಯನ್ನು ಮಾಡ್ತೀವಿ ಅಂತ ಹೊರಟಿದ್ದಂಥ ಸರ್ಕಾರ ಇವತ್ತು ಟಿಪ್ಪು ಸುಲ್ತಾನನ್ನು ತಗೊಂಬಂದ್ಬಿಟ್ಟು ಮಹಾರಾಜರು ಮೆರೆದಂಥ ಔದಾರ್ಯಕ್ಕೆ ಮಹಾರಾಜರು ಮಾಡಿದಂತಹ ಒಂದು ಜನಪರ ಕೆಲಸಗಳಿಗೆ, ಯಾಕೆ ಅಂತೇಳಿದ್ರೆ ರಾಜ ಪ್ರತ್ಯಕ್ಷ ದೈವ ಅಂತ ಹೇಳ್ತಾರೆ ನಮ್ಮ ಸಂಸ್ಕೃತಿ ಪರಂಪರೆಯಲ್ಲಿ. ಅಂದರೆ ರಾಜ ದೈವ ಸಮಾನನಾಗಿರೋನು, ದೈವಾಂಶ ಸಂಭೂತನಾಗಿರೋನು, ಪ್ರಜೆಗಳನ್ನು ತನ್ನ ಮಕ್ಕಳಂತೆ ಪರಿಪಾಲನೆ ಮಾಡೋನು ಅಂತ ಹೇಳಿದ್ದಾರೆ. ಹಾಗಾಗಿ ಒಡೆಯರ್ ಕುಟುಂಬ ಆ ಅಂದರೆ ಸಾತ್ವಿಕ ಗುಣವನ್ನೇ ಹೊಂದಿ ಪ್ರಜೆಗಳನ್ನು ಮಕ್ಕಳಂತೆ ಪರಿಪಾಲನೆ ಮಾಡೋರು. ಅದನ್ನು ಒಪ್ಕೊಳ್ಳೋಕ್ಕೂ ಕೂಡ ಒಂದು ಸಾತ್ವಿಕವಾದ ಮನಸ್ಸಿರಬೇಕು. ಅದರೊಳಗಡೆ ರಾಜಕೀಯದ ಹುಳಿಯನ್ನು ಇಂಟ್ಕೊಂಡ್ರೆ ಎಸ್.ಸಿ. ಮಹದೇವಪ್ಪನಂಥ ರಾಜಕಾರಣಿಗಳು ಯಾವತ್ತೂ ಒಪ್ಕೊಳಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು. ಹಾಗಾಗಿ ಒಬ್ಬ ರಾಜ ಅಂತ ಬಂದಮೇಲೆ ಆಡಳಿತಕ್ಕೆ ಅವನು ಆ ಪ್ರದೇಶದಲ್ಲಿ ಹಲವಾರು ಆದಾಯಗಳನ್ನು ಮಾಡಲೇಬೇಕಾಗುತ್ತೆ, ಆದಾಯ ಬರೋಂಗೆ ಬೊಕ್ಕಸಕ್ಕೆ. ಹಾಗಾಗಿ ತಾನು ತೋಟಗಾರಿಕೆ ಇರ್ಬೋದು, ರೇಷ್ಮೆ ಇರ್ಬೋದು, ಎಲ್ಲ ಇವನೇ ಟಿಪ್ಪು ಸುಲ್ತಾನನೇ ಮಾಡಿದ್ದು ಅಂತ ಕೆಲವರು ವಾದ. ಹಂಗಂದರೆ ನಮ್ಮ ಪುರಾಣ ಕಾಲಗಳಿಂದ ಉಲ್ಲೇಖ ಆಗಿದೆಯಲ್ಲ ಸ್ವಾಮಿ, ಪೀತಾಂಬರ ವಸ್ತ್ರ ಅಂತ, ಅದೆಲ್ಲ ಎಲ್ಲಿಂದ ಬಂತು? ಹಂಗಂದರೆ ಅವಾಗ ಟಿಪ್ಪು ಸುಲ್ತಾನ್ ಇದ್ರ ರೇಷ್ಮೆ ವಸ್ತ್ರಗಳನ್ನ ತೊಟ್ಕೊಳ್ತಾನೆ ಇರಲಿಲ್ವ ನಮ್ಮ ರಾಜ ಮಹಾರಾಜರು ಹಿಂದಿನ ಕಾಲದಲ್ಲಿ ಅನ್ನುವಂಥ ಪ್ರಶ್ನೆನ ಎಸ್.ಸಿ. ಮಹದೇವಪ್ಪ ಎಲ್ಲೂ ಹೇಳೋ ಅಂಥ ಧೈರ್ಯನ ತೋರೋದೇ ಇಲ್ಲ. ಹಾಗಾಗಿ ಸಾಮಾನ್ಯರಲ್ಲಿ ಅತಿ ಸಾಮಾನ್ಯನಾದಂಥ ನನ್ನಂಥ ಮನುಷ್ಯ ಇವತ್ತು ಶಿಕ್ಷಣದಲ್ಲಿ ಎಲ್ಲೂ ಕಲಿಸ್ಕೊಡದೇ ಇದ್ದರೂ ಅಷ್ಟೋ ಇಷ್ಟೋ ಒಂದು ಮಾಹಿತಿಗಳನ್ನು ಆಧರಿಸಿ ಅಲ್ಲಿ ಇಲ್ಲಿ ಪತ್ರಿಕೆಗಳಲ್ಲಿ ಓದಿದಂಥ ಲೇಖನಗಳನ್ನು ಕ್ರೋಢೀಕರಿಸಿ ಇಷ್ಟು ವಿಷಯವನ್ನು ಸಂಗ್ರಹ ಮಾಡ್ಬೋದಾದರೆ ನಮ್ಮ ಮಕ್ಕಳಿಗೆ ಟಿಪ್ಪುವಿನ ನಿಜ ಇತಿಹಾಸವನ್ನು ಬೋಧಿಸುವಂತಹ ಧೈರ್ಯವನ್ನೇನಾದರೂ ತೋರ್ಬಿಟ್ರೆ ನಮ್ಮ ಮಕ್ಕಳು ಯಾವ ರೀತಿಯಾಗಿ ತಯಾರಾಗ್ತಾರೆ ಅನ್ನುವಂಥ ವಿಷಯನ ಎಸ್.ಸಿ. ಮಹದೇವಪ್ಪ ಎಲ್ಲೂ ಹೇಳೋಕ್ಕೆ ಹೋಗಲ್ಲ. ಹಾಗಾಗಿ ಎಸ್.ಸಿ. ಮಹದೇವಪ್ಪನವರೇ ತಿಳ್ಕೊಳ್ಳಿ, ಸಹಿಷ್ಣುತೆ ಅಂತ ಹೇಳೋದನ್ನು ಕೇವಲ ಹಿಂದೂಗಳಿಗೆ ಮಾತ್ರ ಹೇಳುವಂಥ ಧೈರ್ಯವನ್ನು ನೀವು ತೋರಬೇಡಿ. ನಿಮ್ಮ ಬ್ರದರ್ಸು ಅಂತ ತುಷ್ಟೀಕರಣ ಮಾಡ್ತಾ ಇದ್ದೀರಲ್ಲ, ಅವ್ರಿಗೂ ಕೂಡ ನೀವು ಈ ಎಲ್ಲ ವಿಷಯಗಳನ್ನು ಹೇಳೋದ್ರ ಮುಖಾಂತರ ಟಿಪ್ಪು ಸುಲ್ತಾನನು ಮಾಡಿದಂತಹ ಮತಾಂಧತೆ ಮತ್ತು ಬೀಭತ್ಸತೆ ನರಸಂಹಾರವನ್ನು ಕೂಡ ಜನರಿಗೆ ಹೇಳುವಂಥ ಧೈರ್ಯವನ್ನು ಇಟ್ಕೊಳ್ಳಿ. ಇನ್ನಾದರೂ ಇಂಥ ವಿವಾದದ ಕೆಲಸಗಳಿಗೆ ಕೈ ಹಾಕಬೇಡಿ ಅಂತ ಹೇಳೋದರ ಮುಖಾಂತರ ಆಟೋವಾಲ ಕಾರ್ಯಕ್ರಮವನ್ನು ನಾವಿಂದು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಟಿ ವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರವನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.